ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. 2024 ಮೇ 5ರಂದು ಆಲ್ ಇಂಡಿಯಾ ನೀಟ್ ಪರೀಕ್ಷೆ ನಡೆದಿತ್ತು. ಈ ಪರೀಕ್ಷೆಯಲ್ಲಿ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಶ್ರೀಮತಿ ಪಾರ್ವತಮ್ಮ ಅಯ್ಯಪ್ಪ ಬಿರಾದಾರ್ ಇವರ ಮೊಮ್ಮಗ ಹಾಗೂ ಡಾಕ್ಟರ್ ಸುಜಾತಾ ಬಿರಾದಾರ್ ಮತ್ತು ಡಾಕ್ಟರ್ ದಂಡಪ್ಪ ಬಿರಾದಾರ್ ಇವರ ಮಗನಾದ ಪ್ರಮೋದ್ ಕುಮಾರ್ ಬಿರಾದಾರ್ ನೀಟ್ ಪರೀಕ್ಷೆಯನ್ನು ಬರೆದಿದ್ದು ಜೂನ್ 5ರಂದು ಪರೀಕ್ಷೆಯ ಫಲಿತಾಂಶ ಬಂದಿದ್ದು ಪ್ರಮೋದ್ ಕುಮಾರ್ ಬಿರಾದಾರ್ ಈ ಪರೀಕ್ಷೆಯಲ್ಲಿ ಶೇಕಡಾವಾರು 98.7 ಅಂಕಗಳನ್ನು ಗಳಿಸಿ ಉತ್ತಮ ಸಾಧನೆ ಮಾಡಿದ್ದಾನೆ. ಇವರ ತಂದೆಯಾದ ರಾಯಚೂರು ತಾಲೂಕಿನ ಉಡುಮಗಲ್ ಖಾನಾಪುರದಲ್ಲಿ ಡಾಕ್ಟರ್ ದಂಡಪ್ಪ ಬಿರಾದಾರ್ ಇವರು ದಿನಾಂಕ 5/6/2024ರಂದು ಸರ್ಕಾರಿ ಪ್ರೌಢಶಾಲೆ ಉಡುಮಗಲ್ ಖಾನಾಪುರದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ತಮ್ಮ ಮಗ ನೀಟ್ ಪರೀಕ್ಷೆಯಲ್ಲಿ ಮಾಡಿದ ಸಾಧನೆಗಾಗಿ ಶಾಲೆಗೆ ಉಚಿತವಾಗಿ ಸಸಿಗಳನ್ನು ದೇಣಿಗೆ ನೀಡಿದರು. ಶಾಲಾ ಮುಖ್ಯ ಗುರುಗಳಾದ ವೀರೇಶ ಅಂಗಡಿ ಮಾತನಾಡುತ್ತಾ ಡಾಕ್ಟರ್ ದಂಡಪ್ಪ ಬಿರಾದಾರ್ ಅವರು ಮಕ್ಕಳ ಸಾಧನೆಗೆ ನಮ್ಮ ಶಾಲೆಗೆ ಸಸಿಗಳನ್ನು ದಾನ ಕೊಡುತ್ತಿದ್ದಾರೆ. ಅವರ ಮಗ ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಕ್ಕೆ ಇಂದು ವಿಶ್ವ ಪರಿಸರ ದಿನಾಚರಣೆ. ಈ ಸಂದರ್ಭದಲ್ಲಿ ಅವರು ಸಸಿಗಳನ್ನು ದೇಣಿಗೆ ಕೊಡುವುದರ ಮೂಲಕ ತಮ್ಮ ಪರಿಸರ ಪ್ರೇಮವನ್ನು ಮೆರೆದಿದ್ದಾರೆ. ಇವರ ಮಗ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿ ಎಂದು ಹೇಳಿದರು. ಶಾಲಾ ಮುಖ್ಯ ಗುರುಗಳು ಸಕಲ ಶಿಕ್ಷಕರು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶಾಲೆಯಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಪಾಲ್ಗೊಂಡಿದ್ದರು. ಶಾಲೆಯ ವೃತ್ತಿಪರ ಶಿಕ್ಷಕರು ಪಾಂಡುರಂಗ್ ದೇಸಾಯಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜನೆ ಮಾಡಿದರು. ಈ ಸಂದರ್ಭದಲ್ಲಿ ಶಿಕ್ಷಕಿಯರಾದ ನಫೀಸಾ ಅನ್ಸುಮ್, ಶಶಿಕಲಾ, ಸಾವಿತ್ರಿ, ಶಿವಲೀಲಾ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. आजा आजा जिंद शामी आने के तले, आजा सरी वाले नीले आसमाने के तले, आजा आजा जिंद शामी आने के तले, आजा सरी वाले नीले आसमाने के तले. सच्ची मैंने कमाई है, नच नच कोई पे रात बिताई है, अखियों की नींद मैंने तुमको से मुड़ा दी, गिर गिर गारे हैं उंगली जलाई है. आजा आजा तूने शामी आने के तले, आजा सारी बारे नीले आसमान के तले, शामी आने तो मुझे आने दे ಪರಿಸರ ದಿನ ಅಂತಲ್ಲ, ದಿನಾಲೂ ನಾವು ಗಿಡ ಮರಗಳನ್ನು ನೆಟ್ಟರೆ ನಮಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆಯ ಮಳೆ ಬರ್ತಾ ಇದೆ. ಮಳೆ ಬಂದರೆ ಬೆಳೆ ಬರ್ತಾ ಇದೆ, ರೈತರು ಸಮೃದ್ಧಿ ಆಗ್ತಾ ಇದ್ದಾರೆ, ಎಲ್ಲ ಜನ ಚೆನ್ನಾಗಿ ಆರೋಗ್ಯದಿಂದ ಇರ್ತಾರಂತ ಹೇಳ್ತಾ ಎಲ್ಲರೂ ಮನೆಗೊಂದು ಮರ ಊರಿಗೊಂದು ವನ, ಮನೆಗೊಂದು ಮರ ಊರಿಗೊಂದು ವನ ಆಗುವ ಹಾಗೆ ಸಸಿಗಳನ್ನು
ಎಲ್ಲರೂ ಚೆನ್ನಾಗಿ ಬೆಳೆಸ್ಬೇಕು. ಆಮೇಲೆ ನಮ್ಮ ಬಿರಾದರ್ ಸರ್ ಹೇಳಿದ್ರು, ಪ್ರತಿ ವರ್ಷ ನಾವು ಜೂನ್ 5ರಂದು ಸಸಿಗಳನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರು. ಅವ್ರಿಗೂ ಕೂಡ ಸಸಿ ಕೊಟ್ಟದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ, ಮತ್ತೆ ವಿಶೇಷ ಪ್ರತಿ ವರ್ಷ ಕೆಲಸ ಮಾಡ್ತಾ ಇದ್ದಾರೆ ಅವ್ರದ್ದು ಕೆಲಸ ಏನಪ್ಪಾ ಅಂತಂದ್ರೆ ಇಡೀ ಶಾಲೆ ಸುತ್ತ ನಮ್ಮ ಶಾಲಾ ಪರಿಸರ ಹಸಿರಾಗಿರ್ಬೇಕು, ಹಸಿರೇ ಉಸಿರು ಅನ್ನುವ ಹಾಗೆ ಅವರು ಕೂಡ ಧನ್ಯವಾದಗಳನ್ನು ಹೇಳ್ತಾ, ಬರೀ ಸಸಿ ನೆಟ್ಟರು ಅದನ್ನ ಏನ್ ಕೊಟ್ಟಿರ್ತಾರಲ್ಲ ಶಾಲಾ ವಿದ್ಯಾರ್ಥಿಗಳು ಅದನ್ನ ದತ್ತು ತೆಗೆದುಕೊಳ್ಳುವ ಮೂಲಕ ಅದನ್ನ ಚೆನ್ನಾಗಿ ಬೆಳೆಸಬೇಕು. ಮುಂದೆ ನೀವು ದೊಡ್ಡವರಾಗಿಂದ, ನೀವು ಕಾಲೇಜಿಗೆ ಹೋಗಿಂದ ಅಥವಾ ನಾಳೆ ನಿಮ್ಮ ಮಕ್ಕಳಿಗೆ ಸ್ಕೂಲಿಗೆ ಬರುವಾಗ ಇಡೀ ಶಾಲೆ ಹಸಿರು ಒಣ ಆಗಿರಬೇಕು. ಆ ರೀತಿಯಾಗಿ ನಾವೆಲ್ಲ ಗಿಡಗಳನ್ನು ಚೆನ್ನಾಗಿ ಬೆಳೆಸ್ಬೇಕಂತ ಹೇಳ್ತಾ, ಈ ಯಾಕೆ ನಾವು ಆಚರಿಸ್ಬೇಕು ಅಂತ ತಿಳ್ಕೊಂಡು ಅದನ್ನು ಕೂಡ ನೀವೆಲ್ಲ ತಿಳಿದುಕೊಳ್ಳಬೇಕು. ಯಾಕಂದ್ರೆ ಆಮ್ಲಜನಕದ ಪ್ರಮಾಣ ಕಡಿಮೆ ಆಗ್ತಾ ಇದೆ ಮುಂದೆ. ಆದ ಕಾರಣ ಗಿಡಗಳನ್ನು ಬೆಳೆಸಿದರೆ ಆಮ್ಲಜನಕ ಪ್ರಮಾಣ ಹೆಚ್ಚಾಗಿ ಸಮತೋಲನ ಆಗ್ತದಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಎಲ್ಲ ಶಾಲಾ ಶಿಕ್ಷಕರು, ಸುತ್ತಮುತ್ತಲಿನ ಗ್ರಾಮದ ಹಿರಿಯರು, ವಿದ್ಯಾರ್ಥಿನಿಯರು ಎಲ್ಲರೂ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಒಳ್ಳೆಯದಾಗಿದೆ. ಹಿಂಗಾಗಿ ಶಾಲೆಗೆ, ಶಾಲಾ ಮಕ್ಕಳಿಗೆ ಕೊಡೋದ್ರಿಂದ ನಮ್ಮ ಮನೆಗೆ ಮತ್ತು ನಮ್ಮ ಮನೆತನಿಗೆ ಒಳ್ಳೆ ರೀತಿಯಾಗಿ ಆ ಭಗವಂತ ನಮಗೆ ಒಳ್ಳೆ ರೀತಿ ಆಶೀರ್ವಾದ ಮಾಡ್ತದೆ ಅಂತ. ಆದ್ದರಿಂದ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಾನು ಶಾಲೆಗೆ ಸಸಿಯನ್ನು ಕೊಡುವುದರ ಮೂಲಕ ನಮ್ಮ ನಿರಂತರವಾಗಿ ನಮ್ಮ ಪ್ರಕ್ರಿಯೆಯಲ್ಲಿ ನಾವು ತೊಡಗಿಕೊಂಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಸಸಿಗಳನ್ನು ಒಂದು ವಿಶ್ವ ಪರಿಸರ ದಿನವೇ ಅದನ್ನು ಕೊಡೋದನ್ನು ಒಂದೊಂದು ನನಗೊಂದು ಪುಣ್ಯದ ಅವಕಾಶ. ಈ ಅವಕಾಶ ನೀಡಿದಂಥ ಶಾಲೆಯ ಮುಖ್ಯ ಗುರುಗಳಿಗೂ ಹಾಗೂ ಸಕಲ ಶಿಕ್ಷಕರಿಗೂ ತುಂಬ ಹೃದಯದ ವಂದನೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತೇನೆ.